ನೋಡಿ ಮತ್ತೆ ಕಾಲೇ ಪಿಕ್ ಮಾಡ್ತಿಲ್ಲ. ಯಾಕೆ ಫೋನ್ ಮಾಡಿದ್ರು ಏನೋ, ಆಮೇಲೆ ಸುಮ್ಮನೆ ಕೂಗಾಡ್ತಾರೆ. ಸರಿ ಬಾ ಮನೆಗೆ ಹೋಗೋಣ. ಹಾ, ಇಷ್ಟೊತ್ತು ಆಟ ಆಡಿದ್ ಖುಷಿ ಆಯ್ತು ತಾನೆ? ಫುಲ್ ಹ್ಯಾಪಿ ಅಲ್ವಾ ನಿಂಗೆ? ಹ್ಯಾಪಿ. ನನ್ನ ಫ್ರೆಂಡ್ ಇನ್ನೂ ಹ್ಯಾಪಿ. ಫುಲ್ ಮಸ್ತಿ ಮಾಡ್ತಿದ್ವಿ ನಾವು. ಅಲ್ಲ ಸಿಹಿ, ಇಷ್ಟೆಲ್ಲ ಗೇಮ್ಸ್ ಆಡಿದ್ಯಾ, ಆದ್ರೂ ನಿಂಗೆ ಖುಷಿ ಆಗಿಲ್ವಾ? ಇನ್ನೂ ಫ್ರೆಂಡ್ ಇರ್ಬೇಕಿತ್ತು, ಅವಾಗ ಫುಲ್ ಹ್ಯಾಪಿ ಆಗ್ತಿದ್ದೆ ಅಂತ ಹೇಳ್ತಿದ್ಯಲ್ಲ. ನಾನು ಏನೇ ಮಾಡಿದ್ರು ಕಡಿಮೆನೇ ಅಲ್ವಾ ನಿನಗೆ? ಹಾಗಲ್ಲ ಚಿತ್ತಮ್ಮ, ನನ್ನ ಫ್ರೆಂಡ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಫೋನ್ ಕೊಡೋದಿಲ್ಲ, ಹೋಗಲ್ಲ. ಚಿತ್ತಮ್ಮ, ನಾನು ಒಂದು ಕೇಳ, ಬೈಬಾರ್ದು. ಏನ್ ಕೇಳು? ನೀನು ನನ್ನ ಫ್ರೆಂಡ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ಯಾ? ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ರು, ನಾನು ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ರು. ಅವ್ರು ನಿನ್ಗೂ ಫ್ರೆಂಡ್ ತಾನೆ? ನಿನ್ಗೂ ನನ್ನ ಫ್ರೆಂಡ್ ಯಾವಾಗಲೂ ನನ್ನ ಥರನೇ ನನ್ನ ಜೊತೆ ಇರ್ಬೇಕಂತ ಅನ್ಸಲ್ವಾ? ಸಿಹಿ, ಎಲ್ಲಿ ಹೋಗ್ಬೇಕು ಅಂತ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ನನ್ನ ಫ್ರೆಂಡ್ ಹತ್ರ ಹೋಗ್ಬೇಕು. ಅವ್ರ ಮನೆ ಕರ್ಕೊಂಡು ಹೋಗ್ತೀಯಾ? ಸಿಹಿ, ಕರ್ಕೊಂಡು ಹೋಗೋಣ ತಾನ, ಮತ್ತೆ ಕೇಳ್ತೀಯ ಎಲ್ಲಿಗೆ ಹೋಗ್ಬೇಕು ಅಂತ? ಎಲ್ಲೂ ಬೇಡ, ಸೀದಾ ಮನೆಗೆ ಮಾಡಿ. ಪ್ರಿಯಾ, ನಿನ್ನೆ ಯಾಕೆ ಚಕ್ಕರ್ ಹಾಕಿದೆ? ಅದು ನೆನೆ ನನಗೆ ಸ್ವಲ್ಪ ಹೊಟ್ಟೆ ನೋವಿತ್ತು, ಅದಕ್ಕೆ ಬರಕ್ಕಾಗಿರ್ಲಿಲ್ಲ. ಬಟ್ ಇವಾಗ ಐ ಆಮ್ ಫೈನ್. Yeah, I got it. I'll call you late. ಏನು ನೀವು ಮತ್ತೆ ಬಾಸ್ ಇಬ್ರು ಕಾನ್ಫರೆನ್ಸ್ ಹಾಲ್ ಬರ್ಬೇಕಂತೆ. ಯಾಕೆ? ಚಿಕ್ಕಪ್ಪ ಅವರು ಮತ್ತೆ ಚಿಕ್ಕಮ್ಮರು ಬಂದಿದ್ದಾರೆ. ಸರಿ, ನೀನು ಹೋಗು, ನಾನು ಬಾಸ್ನ ಕರ್ಕೊಂಡ್ ಬರ್ತೀನಿ. ಹಾ, ಮಗ. ಚಿಕ್ಕಿ ಮತ್ತೆ ಚಿಕ್ಕಪ್ಪಂಗೆ ನೀ ಏನಾದರೂ ಆಫೀಸಿಗೆ ಬರಕ್ಕೆ ಹೇಳ್ದ? ವಾಟ್ ಹ್ಯಾಪನ್? ಎನಿಥಿಂಗ್ ಸೀರಿಯಸ್? ಚಿಕ್ಕಿ ಚಿಕ್ಕಪ್ಪ ಬಂದಿದ್ದಲ್ಲ, ನಾನೇನು ಹೇಳಿಲ್ವಲ್ಲ. ಬಂದಿದ್ದಾರೆ, ನಮ್ಮನ್ನ ಕಾನ್ಫರೆನ್ಸ್ ರೂಮಿಗೆ ಕರೀತಿದ್ದಾರೆ. ಇಸ್ ಇಟ್? ಮನೇಲೇನು ಪ್ರಾಬ್ಲಮ್ ಇರಲ್ಲ ಅನ್ಕೋತೀನಿ. ಡೋಂಟ್ ಥಿಂಕ್ ಸೊ. ಬಾ, ಅದೇನಿದೆ ನೋಡ. SORRY. Sorry. Sita. CANDEFRIEN. ಸಿಹಿ, ಬೇಗ ಕೈಕಾಲ್ ಮುಖ ತೊಳ್ಕೊಂಬಾ, ಊಟ ಬಡಿಸ್ತೀನಿ. ಬಂದೆ. GAIN. ಸಿಹಿ ಸಿಹಿ ಏನ್ ಮಾಡ್ತಿದ್ಯಾ ನೀನು? ನಾನು ಆಗ್ಲಿಂದ ಕರಿತಾ ಇದ್ದೀನಿ. ಏನಾಯ್ತು ಸೀತಮ್ಮ? ಸೀತಮ್ಮ,
ಸ್ಟೋರಿ ಬುಕ್ ಓದ್ತಿದ್ದೆ. ಅಷ್ಟು ಆಟ ಆಡಿದ್ರು ನಿನ್ಗೆ ಹಸ್ವಾಗ್ತಿಲ್ವಾ? ಊಟ ಮಾಡು, ಆಮೇಲೆ ಓದು. ಸಾರಿ ಸೀತಮ್ಮ. ಸಾರಿ ಯಾಕೆ ಕೇಳ್ತಿದ್ಯಾ? ಏನಾಯ್ತು? ಸಾರಿ ಸೀತಮ್ಮ, ನಾನು ಸುಳ್ಳು ಹೇಳ್ದೆ. ಇದ್ಮೇಲೆ ಎಂತ ಹೇಳಲ್ಲ, ಇದೇ ಲಾಸ್ಟು. ಕೋಪ ಮಾಡ್ಕೋಬೇಡ ಪ್ಲೀಸ್. ಏನ್ ಸುಳ್ಳು? ನಾನು ಸ್ಟೋರಿ ಬುಕ್ ಓದ್ತಿರ್ಲಿಲ್ಲ. ಮತ್ತೆ ನಾನು ಇದನ್ನು ಓದ್ತಿದ್ದೆ. ಇದರಲ್ಲಿ ಸಾರಿ ಸೀತಾ ಅಂತ ಅಷ್ಟ ಓದಕ್ ಬಂದಿದ್ದು. ಸಾರಿ ಅಂತ ಕೇಳೋದು ನನ್ನ ಫ್ರೆಂಡೇ ತಾನೆ? ಇದವರೇ ಬರ್ದಿದ್ದು ತಾನೆ? ಏನಂತ ರಿಪ್ಲೈ ಮಾಡಿದೆ? ಎಸ್ ಅಂತ ತಾನೆ? ಊಟ ರೆಡಿ ಇದೆ, ಅಡ್ಗೆ ತಣ್ಣಗಾಗತ್ತೆ, ಬಾ ಊಟ ಮಾಡು. ಸೀತಮ್ಮ, ನನ್ನ ಫ್ರೆಂಡು ಸಾರಿ ಅಂತ ಕೇಳಿದಾರಲ್ವಾ ಸೀತಮ್ಮ? ಓಕೆ ಅಂತ ಹೇಳು. ಸಿಹಿ ಪುಟ, ಅದು ಸೀತಮ್ಮ, ಯಾರಾದ್ರೂ ಸಾರಿ ಕೇಳಿ ಮತ್ತೆ ಫ್ರೆಂಡ್ಶಿಪ್ ಹಾಕಕ್ ಬಂದ್ರೆ ಅವ್ರಿಗೆ ಕೊಪ್ಪು ತೋರಿಸ್ಬಾರ್ದು ಅಂತ ನೀನೇ ಹೇಳಿದ್ದ ತಾನೆ? ಮತ್ತೆ ಈಗ ಯಾಕೆ ನೀನು ಅದನ್ನ ಫಾಲೋ ಮಾಡ್ತಿಲ್ಲ? ಸೀತಮ್ಮ, ಪಾಪ ನನ್ನ ಫ್ರೆಂಡು, ಅವ್ರಿಗೆ ಬೇಜಾರಾಗಿ ಅದಕ್ಕೆ ಇದು ಕಳ್ಸಿರ್ತಾರೆ. ನೀವಿಬ್ರು ಮತ್ತೆ ಫ್ರೆಂಡ್ಸ್ ಆಗಿ ಪ್ಲೀಸ್ ಪ್ಲೀಸ್. ಪುಟ, ನಾನು ಕೊಪ್ಪು ತೋರಿಸ್ತಿಲ್ಲ. ನೀನು ಹೇಳೋ ಅಷ್ಟು ಈ ವಿಷಯ ಈಸಿ ಅಲ್ಲ. ನಾನು ಹಿಂಗೆ ಅವತ್ತೇ ಹೇಳಿದೆ, ರಾಮ್ ನಮ್ಗಿಂತ ಓಕೆ ಬಿಡು ಸೀತ. ಚಿಕ್ಕಪ್ಪ, ನೀವು ಈ ರೀತಿ ಸಡನ್ ಆಗಿ ಆಫೀಸ್ ಬಂದಿದ್ದು ನೋಡಿ ತಾತಿಗೆ ಏನಾದ್ರು ಇಸ್ ಎವ್ರಿಥಿಂಗ್ ಓಕೆ? ಈಸ್ ಫೈನ್ ಅಪ್ಪು. ಇವರೇ ಏನೋ ನಿಮ್ಮ ಚಿಕ್ಕಪ್ಪಂಗೆ ರಾತ್ರೋರಾತ್ರಿ ಫೋನ್ ಮಾಡಿ ಅರ್ಜೆಂಟ್ ವಿಷಯ ಮಾತಾಡಬೇಕು ಅಂತಂದ್ರಂತೆ. ಅದಕ್ಕೆ ಬಂದ್ವಿ. ಹೇಳ್ರಿ ಚರಂಡಿ, ಏನು ವಿಷಯ? ಸರ್, ಅದು ಆ ವಿಷಯ ಇವಾಗ ಇಲ್ಲಿ ಬೇಕಾ ಸರ್? ಯಾವ ವಿಷಯ ರೀ? ಅಲ್ಲ, ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿ ತಾನು ನೀವು. ಅದು ಅಷ್ಟು ರಾತ್ರಿಲಿ ಹೈಲೈಟ್ಸು ಮುಗಿದೋಗಿತ್ತು ಅಷ್ಟರಲ್ಲಿ. ರೀ, ಕರೆಸ್ಬಿಟ್ಟು ಸುಮ್ಮನೆ ನಿಂತ್ರೆ ಏನರ್ಥ? ಅದೇನು ವಿಷಯ ಹೇಳ್ರಿ. ನನಗೆ ಈ ವಿಷಯನ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ವಿಶ್ವಾಸ್ ಸರ್ ಒಬ್ರಿಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ, ಆದರೆ ಈಗ ನೀವೆಲ್ಲ ಯಾವುದ್ರ ಬಗ್ಗೆ ನಿಮ್ಮ ಮನ್ಸಲ್ಲಿ ಏನಿದೆಯೋ ಡೈರೆಕ್ಟ್ ಆಗಿ ಹೇಳಿ ಚರಣ್. ಇಲ್ಲಿ ಹೊರಗಿನವ್ರು ಯಾರು ಇಲ್ಲ, ಎಲ್ಲ ಮನೆಯವರೇ. ಕಮಾನ್. ಸರ್, ನೀವು ಆಫೀಸಲ್ಲಿ ಎಲ್ಲ ಫ್ರಾಡ್ ಯಾರು ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಿದ್ರಲ್ಲ ಸರ್, ಅದನ್ನ ಹೇಳೋ ಟೈಮ್ ಬಂದಿದೆ ಸರ್. ಸರ್, ನಿಮ್ಮ ಕಂಪನಿಗೆ ನಾನೇ ಮೋಸ ಮಾಡಿದ್ರು ನೀನು ನಿಜ ಹೇಳು, ಕೆಲಸ ಉಳಿಸ್ಕೊ ಅಂತ ನನಗೆ ಸಾಥ್ ಕೊಟ್ಟಿದ್ದೀರ ಸರ್. ಇಷ್ಟಾದ ಮೇಲೂ ನಿಮಗೆ ಮೋಸ ಮಾಡೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಸರ್. ನಾನು ಈ ವಿಷಯನ ನಿಮಗೆ ಹೇಳೋದಕ್ಕೆ ಧೈರ್ಯ ಸಾಲದೆ ನಾನು ವಿಶ್ವಾಸ್ ಸರ್ಗೆ ಹೇಳೋಣ ಅಂತ ಫೋನ್ ಮಾಡಿದ್ದೆ ಸರ್. ಆದರೆ ಈಗ ಪರಿಸ್ಥಿತಿ ನಿಮ್ಮೆಲ್ಲರ ಮುಂದೆ ಈ ವಿಷಯ ಹೇಳೋಕೆ ಮಾಡ್ತು ಸರ್. ಯಾರವರು? ಹೂಸ್ ಇಟ್? ಚರಣ್, ಪ್ಲೀಸ್ ಹೇಳಿ, ನಮ್ಮ ಕಂಪನಿಗೆ ಯಾರು ದ್ರೋಹ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಸ್ಪೆಟ್ ಇಟ್ ಔಟ್.
ಹೇಳ್ರಿ. ಇಷ್ಟು ದಿವಸ ಈ ಕಂಪನಿಲಿ ಫ್ರಾಡ್ ನಡೆಸ್ತಾ ಇದ್ದಿದ್ದು ಅಶೋಕ್ ಸರ್. ನನ್ನ ಹತ್ರ ಎಲ್ಲ ಫ್ರಾಡ್ ಕೆಲಸ ಮಾಡಿಸ್ತಾ ಇದ್ದಿದ್ದು ಇವರೇ ಸರ್. ಏನಾದರೂ ಸಿಕ್ಕಾಕೊಳ್ಳೋ ಅಂತ ಟೈಮ್ ಬಂದರೆ ಯಾರು ಫ್ಯಾಮಿಲಿಯವ್ರ ಹೆಸರು ಹೇಳ್ಬಿಡು ಅಂತ ಹೇಳಿದ್ರು ಸರ್. ಫ್ಯಾಮಿಲಿ ಅಂದರೆ ದೇಸಾಯಿ ಫ್ಯಾಮಿಲಿಯಿಂದ ಅದರ ಹೆಸರು ಹೇಳು ಅಂತ ಹೇಳಿದರು ಸರ್. ಆದರೆ ಆಗ ನನಗೆ ಇವರು ಬಾಸ್ ಅಲ್ಲ ಅಂತ ಗೊತ್ತಿರಲಿಲ್ಲ ಸರ್. ರೀ ಏನ್ರಿ ಹೇಳ್ತಿದ್ದೀರಾ? ನಿಮ್ಮ ಫ್ಯಾಮಿಲಿ ಒಳಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ನನಗೆ ಗೊತ್ತಿರಲಿಲ್ಲ ಸರ್. ಅದು ಅಲ್ದಿರ ಬಾಸ್ ಹೇಳಿದ್ಮೇಲೆ ಅವ್ರ ಮಾತು ಮೀರಕ್ಕಾಗುತ್ತೆ ಸರ್. ಅದಕ್ಕೆ ಅವ್ರು ಹೇಳಿದ ಕೆಲಸ ಎಲ್ಲ ನಾನು ಮಾಡ್ತಿದ್ದೆ ಸರ್. ಇದೇನಿದು ಅಶೋಕನ್ ಹೆಸರು ಹೇಳ್ತಿದ್ದಾನಲ್ಲ ಇವನು. ರಾಮ್ ಸರ್, ಯಾವುದೇ ಕಾರಣಕ್ಕೂ ನೀವು ಈ ಅಶೋಕ್ ಸರ್ನ ನಂಬೇಡಿ ಸರ್. ದೊಡ್ಡ ಫ್ರಾಡ್ ಅವರು. ನಿನ್ನೆ ನೀವು ನಿಜ ಹೇಳು ಯಾರು ಫ್ರಾಡ್ ಮಾಡ್ತಿರೋದು ಅಂತ ಕ್ಯಾಬಿನಲ್ಲಿ ನನ್ನ ಕೇಳಿದಾಗ ಹಿಂದೆ ನಿಂತ್ಕೊಂಡು ಕಣ್ಣಲ್ಲೇ ಏನು ಹೇಳಬೇಡ ಅಂತ ಹೆದರಿಸ್ತಾ ಇದ್ರು ಸರ್. ಇವ್ರನ್ನ ನಂಬಿದ್ರೆ ಅಷ್ಟೇ ಸರ್, ನಿಮ್ಮ ಕಂಪನಿನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ. ಯಾರ ಬಗ್ಗೆ ರೀ ಮಾತಾಡ್ತಾ ಇದ್ದೀರಾ? ಅಶೋಕ್ ಬಗ್ಗೆನಾ? ಅವನು ನಮ್ಮ ಮನೆ ಮಗ, ಅವನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ಇವನು ನಮಗ್ ಮೋಸ ಮಾಡೋದು ಅಂತಂದ್ರೆ ಏನು? ಮನೆ ಅವ್ರಿಗೆ ತಂದಿಡ್ತಾ ಇದ್ದೀರಾ? ಅಪ್ಪು, ಥ್ರೋ ಹಿಮ್ ಔಟ್. ಅಶೋಕ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಇವಳೇನಪ್ಪ ಇವಳು? ಫಸ್ಟ್ ಇನ್ನಿಂಗ್ಸಲ್ಲಿ ತೆಪ್ಪಗಿದ್ಲು, ಈಗ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮ್ಯಾಚ್ನೇ ಕೈಗೆತ್ಕೋತಿದ್ದಾಳೆ. ಮೇಡಮ್, ನಾನೇನು ಸುಳ್ಳು ಹೇಳಿಲ್ಲ ಮೇಡಮ್. ಸತ್ಯನೋ ಸುಳ್ಳೋ ನನಗ್ ಬೇಕಾಗಿಲ್ಲ. ಅಶೋಕ್ ಬಗ್ಗೆ ನೀವು ಸರ್ಟಿಫಿಕೇಟು ಕೊಡ್ಬೇಕಾಗಿಲ್ಲ. ಅವನು ನಮ್ಮನೆ ಅನ್ನ ತಿಂದು ಬೆಳೆದವನು. ಅವನು ನಮ್ಮನೆ ದ್ರೋಹ ಬಗಿತಾನ? ಬಟ್ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು. ಇಲ್ಲ ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ. ಭಾನುವಾರ ಯಾರು ಆಫೀಸಿಗೆ ಬರ್ತಾರಾ ಮೇಡಮ್? ಇವರೊಬ್ಬರೇ ಭಾನುವಾರ ಆಫೀಸಿಗೆ ಬರೋರು. ಅವತ್ತೇ ಇವರ ಫ್ರಾಡ್ ಕೆಲಸಗಳನ್ನೆಲ್ಲ ನಡೆಸ್ತಾ ಇದ್ದಿದ್ದು. ಬೇಕಿದ್ರೆ ನೀವು ಸೆಕ್ಯೂರಿಟಿನ ಕೇಳಿ ನೋಡಿ ಸರ್, ಇಲ್ಲ CCTV ಫುಟೇಜ್ ತೆಗೆಸಿ ನೋಡಿ ಸರ್. ಇನ್ನ ಮಾತಾಡ್ತಾ ಹೋದ್ರೆ ಸರಿ ಹೋಗಲ್ಲ. ಬಿಸ್ನೆಸ್ ಅಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಹಾಗಂತ ನಾನು ಸಂಬಂಧಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಡೀರಿ ಆಚೆ. ಅಪ್ಪು, ಮೊದ್ಲು ಇವನ್ನ ಆಚೆ ಹೋಗೋಕೆ ಹೇಳು. ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೊರಗಾಕೋ ಅಂದೆ. ಮೇಡಮ್, ನಿಜ ಹೇಳೋರ್ಗಿಲ್ಲಿ ಬೆಲೆನೇ ಇಲ್ವಾ ಮೇಡಮ್? ರಾಮ್ ಸರ್, ನೀವೇ ಹೇಳಿದ್ರಿ ನಿಜ ಹೇಳಿದ್ರೆ ನೀವು ಸಪೋರ್ಟ್ ಮಾಡ್ತೀನಿ ಅಂತ. ದಯವಿಟ್ಟು ಈ ಅಶೋಕ್ ಅವ್ರನ್ನ ನಂಬೇಡಿ ಸರ್. ಇವ್ರು ತುಂಬಾ ಮೋಸ ಮಾಡ್ತಿದ್ದಾರೆ. ಗೆಟ್ ಔಟ್. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ಯಾರಿರ್ಬೋದು ಆ ಚರಣಿಂದ? ಗೊತ್ತಾಗ್ತಿಲ್ಲ. ಇವತ್ತಾರು ನಿಜ ಹೇಳ್ತಾನೆ ಅಂತ ಅನ್ಕೊಂಡೆ. ಬಟ್ ಅಗೇನ್ ಇಸ್ ಲೈಯಿಂಗ್. ಮಗ, ನಿನಗೆ
ನನ್ನ ಮೇಲೆ ಏನಾದರೂ ಅನುಮಾನ. ಇನ್ನೊಂದ್ಸಲ ಆ ಥರ ಯೋಚನೆ ಮಾಡಿದ್ರು ಹೊಡೆದಾಕ್ಬಿಡ್ತೇನೆ. ಮಗ, ಆ ಚರಣ್ ಎಂತ ಇಡಿಯೇಟ್ ಇರ್ಬೋದಲ್ವಾ? ಅವ್ನು ಹೇಳಿದ್ನೆಲ್ಲ ನಂಬಿಡ್ತೀವಿ ಅಂತ ಅಂದ್ಕೊಂಡಿದ್ದಾನ. ಬಟ್ ಒಂದಂತೂ ಪಕ್ಕ, ಅವನ ಹಿಂದೆ ಒಬ್ಬ ಸ್ಟ್ರಾಂಗ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇದ್ದಾನೆ ಅಂತ. ಎಸ್, ನಿನಗೆ ಹೀಗೆ ಅನ್ನಿಸ್ತಿದೆ ಅಂತಂದ್ರೆ ನಿನ್ ಸತ್ಯಕ್ಕೆ ತುಂಬಾ ಹತ್ರ ಇದೆಯಾ ಮಗ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ವೈ ಡಿಡ್ ಹಿ ಟೇಕ್ ಯುವರ್ ನೇಮ್? ದಟ್ ಮೀನ್ಸ್ ನಮ್ಮಿಬ್ರು ಬಾಂಡ್ನ ಬ್ರೇಕ್ ಮಾಡಕ್ಕೆ ಯಾರೋ ಹೀಗೆ ಮಾಡಿದ್ದಾರೆ ಅಂತ ಅರ್ಥ, ರೈಟ್? ಐ ಆಮ್ ಶ್ಯೂರ್ ಇದನ್ನೆಲ್ಲ ಯಾರೋ ಹೊರಗಿನವ್ರಂತೂ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಯಾರೋ ನಮ್ಮ ಜೊತೆನೇ ಇದ್ದು ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಮ್ಮಿಂದ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಗಾಡ್, ಫೈನಲಿ ಇವನಿಗಿದೆಲ್ಲ ಅರ್ಥ ಆಗ್ತಿದೆಯಲ್ಲ. ಇಷ್ಟಾದ್ರೂ ಅನುಮಾನ ಬಂತಲ್ಲ. ಎಸ್ ಮಗ, ಯಾರೋ ನಮ್ಮವರೇ ಇದನ್ನೆಲ್ಲ ಮಾಡ್ತಿರೋದು. ಯಾರು ಅಂತ ನಿನ್ಗೇನಾದ್ರೂ ಗೊತ್ತಾಯ್ತಾ? ಐ ಥಿಂಕ್ ಇವರೇ ಏನೋ ನಿಮ್ಮ ಚಿಕ್ಕಪ್ಪಂಗೆ ರಾತ್ರೋರಾತ್ರಿ ಫೋನ್ ಮಾಡಿ ಅರ್ಜೆಂಟ್ ವಿಷಯ ಮಾತಾಡಬೇಕು ಅಂತಂದ್ರಂತೆ. ನೀವು ಆಫೀಸಲ್ಲಿ ಎಲ್ಲ ಫ್ರಾಡ್ ಯಾರು ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಿದ್ರಲ್ಲ ಸರ್, ಅದನ್ನ ಹೇಳೋ ಟೈಮ್ ಬಂದಿದೆ ಸರ್. ಇಬ್ರು ಏನೋ ಮಾತಾಡ್ತಿದ್ದೀರಾ, ಬ್ಯುಸಿ ಇದ್ರೆ ನಾನು ಆಮೇಲೆ ಬರ್ತೀನಿ. ಚಿಕ್ಕಿ, ಓಕೆ ಬನ್ನಿ. ಅಶೋಕ್, ಅಲ್ಲಿ ನಡೆದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಇಟ್ ಶುಡಂಟ್ ಹ್ಯಾವ್ ಹ್ಯಾಪನ್. ನೀನು ನಮ್ಮನೆ ಮಗ, ಇನ್ನು ಮುಂದೆನೂ ಹಾಗೆ ನೋಡ್ತೀವಿ. ದೇಸಾಯಿ ಕುಟುಂಬದವರು ಯಾವತ್ತೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ವಿ ಆರ್ ಆಲ್ವೇಸ್ ವಿತ್. ಆದ್ರೆ ನಾ ಅಂಥದ್ದೇನೂ ಮಾಡಿಲ್ಲ. ಅವ್ರು ಯಾಕೆ ನನ್ನ ಹೆಸರು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ನೀನು ಯಾಕೆ ಅಶೋಕ್ ನಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ? ಯು ಡೋಂಟ್ ನೀಡ್ ಟು ಎಕ್ಸ್ಪ್ಲೇನ್. ವಿ ಕಂಪ್ಲೀಟ್ಲಿ ಟ್ರಸ್ಟ್ ಯು. ಆಗಿದ್ದನ್ನೆಲ್ಲ ಮರ್ತಿರ್ತೀಯ ಅನ್ಕೊಂಡಿದ್ದೆ. ಫರ್ಗೆಟ್ ಅಬೌಟ್ ಇಟ್. ಅಪ್ಪು, ನೀನು ಅಷ್ಟೇ. ಈ ವಿಷಯದಿಂದ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರೋದು ಬೇಡ. ಅಶೋಕ ಅಂತೂ ಅಶೋಕ್ ಇಸ್ ಜಸ್ಟ್ ನಾಟ್ ಮೈ ಫ್ರೆಂಡ್, ಇಸ್ ಮೈ ಬ್ರದರ್. ನನ್ನ ಪ್ರಾಣ ಹೋದ್ರು ಇವನ್ ಮೇಲಿರೋ ನಂಬಿಕೆ ಒಂದು ಚೂರು ಡಿಫರ್ ಆಗಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ. ಬೇಕು ಅಂತಾನೆ ಚರಣ್ ಕೈಲಿ ಅಶೋಕ್ ಹೆಸರನ್ನ ಹೇಳ್ಸಿದ್ದಾರೆ. ಸಿಂಪಲ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಬಟ್ ಆ ಫುಲ್ಗೆ ಅಷ್ಟು ಗೊತ್ತಿಲ್ಲ ಇದ್ಯಾವುದು ವರ್ಕೌಟ್ ಆಗಲ್ಲ ಅಂತ. ಕರೆಕ್ಟಾಗಿ ಹೇಳಿ. ಇದನ್ನೆಲ್ಲ ಮಾಡಿದವರು ಫೂಲೆ. ಎನಿವೇಸ್, ಚರಣ್ನ ಹೊರಗೆ ಕಳಿಸಿದ್ದು ಒಳ್ಳೇದಾಯ್ತು. ಇನ್ನು ಮುಂದೆ ಹುಷಾರಾಗಿರ್ಬೇಕು. ಶಿವಜಿ, ಟೇಕ್ ಕೇರ್. ನಾನು ಬರ್ತೀನಪ್ಪ. ಟೇಕ್ ಕೇರ್. ನನ್ನ ಪ್ಲ್ಯಾನ್ ವರ್ಕ್ ಆಗಲಿಲ್ಲ. ಅಶೋಕ್ ಮೇಲೆ ನಿನಗೊಂದು ಚೂರು ಅನುಮಾನ ಬರಲಿಲ್ವಲ್ಲೋ ರಾಮ? ದಿಕ್ಕು ದೆಸೆ ಇಲ್ದಿರೋನ್ ಮೇಲೆ ಅಷ್ಟೊಂದು ನಂಬಿಕೆನಾ? ಬ್ಲಡಿ ರೋಗ್. ಏನಾಯ್ತು? ಇಷ್ಟು ದಿನ ಬರೀ ಡೌಟ್ ಅಷ್ಟೇ ಇತ್ತು, ಈಗ ಕನ್ಫರ್ಮ್ ಆಗೋಯ್ತು. ಮಗ, ಏನ್ ಹೇಳ್ತಿದ್ಯೋ? ಅದೇ ಚರಣ್ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಯ್ತು ಅಂತ ಹೇಳ್ದಲ್ಲ, ಯಾರು ಅದು? ಇನ್ಯಾರು? ವಿಶ್ವ ಚಿಕ್ಕಪ್ಪ. ವಿಶ್ವ ಚಿಕ್ಕಪ್ಪನ? ಎಸ್. ಇಷ್ಟು ದಿನ ನಂಗೆ ಫ್ಲಾಶೇ ಆಗಿಲ್ಲ. ಪದೇ ಪದೇ ನಿನ್ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅನ್ನೋರು, ಈ ಆಫೀಸ್ಗೆ ನೀನೇ ಎಲ್ಲ ಅಂತ ನಿನ್ನ ಟೀಸ್ ಮಾಡೋರು. ಐ ಥಿಂಕ್ ವಾಟ್ ಯು ಗೆಸ್ ವಾಸ್ ರೈಟ್.
ಆಫೀಸಲ್ಲಿ ನಮ್ಮ ರೋಲ್ ಅದ್ಲು ಬದಲು ಆಗಿರೋದು ಅವ್ರು ಚೆನ್ನಾಗಿ ಗೊತ್ತಿತ್ತು ಅಂಡ್ ಹಿ ವಾಸ್ ಕಾನ್ಸ್ಟೆಂಟ್ಲಿ ಫಾಲೋಯಿಂಗ್ ಅಸ್. ಮಗ, ಡಿಡ್ ಯು ನೋಟಿಸ್ ಇವತ್ತು ಆಫೀಸಲ್ಲಿ ನಾವು ಚರಣ್ನ ಟರ್ಮಿನೇಟ್ ಮಾಡ್ಬೇಕಾದ್ರೆ ಚಿಕ್ಕಪ್ಪ ವಾಸ್ ಇನ್ ಶಾಕ್. ಆಲ್ಸೋ ಚರಣ್ ಕಾಲ್ ಮಾಡಿದ್ದಕ್ಕೆ ನಾನು ಆಫೀಸ್ ಬಂದಿದ್ದು ಅಂತ ವಿಶ್ವ ಚಿಕ್ಕಪ್ಪನೇ ಹೇಳಿದ್ರು. ಚಿಕ್ಕಿ ಬಂದು ನಿನ್ನನ್ನು ಸಮಾಧಾನ ಮಾಡೋ ಹಾಗೆ ಅವ್ರು ಯಾಕೆ ಬಂದಿಲ್ಲ? ಅಲ್ಲೇ ಕನ್ಫರ್ಮ್ ಆಗೋಯ್ತು, ಇಟ್ ಇಸ್ ಹಿಮ್ ಅಂತ. ಮಗ, ಶಾಕ್ ಆಯ್ತಾ? ನಮ್ಗೆ ಎಷ್ಟು ಫೀಲ್ ಆಗಿರ್ಬೇಕಾದ್ರೆ ಇನ್ ಚಿಕ್ಕಿಗೆ ವಿಷಯ ಗೊತ್ತಾರೆ ಎಷ್ಟು ಫೀಲ್ ಆಗ್ಬೋದು. ಪ್ಲೀಸ್ ಡೋಂಟ್ ಟೆಲ್ ಹರ್ ಎನಿಥಿಂಗ್. ದೇವ್ರೆ, ಇವನ್ಗದ್ ಹೇಗ್ ವಿಶ್ವ ಚಿಕ್ಕಪ್ಪ ಅನಿಸ್ತಿದೆ? ಸೀರಿಯಸ್ಲಿ, ಭಾರ್ಗವಿ ಚಿಕ್ಕಿನ ಇವನ್ ಇಷ್ಟೊಂದು ಬ್ಲೈಂಡ್ ಆಗಿ ನಂಬ್ತಾನ? ಮೇಡಮ್ ಮೇಡಮ್, ನೀವು ಹೇಳ್ದಂಗೆ ನಾನು ಎಲ್ಲ ಕೆಲಸನೂ ಮಾಡಿದ್ದೀನಿ. ಆದರೆ ನಿಮ್ಮ ಪ್ಲಾನ್ ಪ್ರಕಾರ ಅದರಲ್ಲಿ ನಾನು ಟರ್ಮಿನೇಟ್ ಆಗೋ ವಿಷಯನೇ ಇರಲಿಲ್ಲ. ಹೇಳಿ ಮೇಡಮ್, ಯಾಕೆ ಹೀಗೆ ಮಾಡಿದ್ರಿ ಅಂತ? ಇನ್ನು ಹೊರಟಿಲ್ವಾ ನೀನು? ನಿಮ್ಮಿಂದ ಉತ್ತರ ಬರೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ. ಹೇಳಿ ಮೇಡಮ್, ಯಾಕೆ ಹೀಗೆ ಮಾಡಿದ್ರಿ? ಸೆಕ್ಯೂರಿಟಿ, ಸೆಕ್ಯೂರಿಟಿ, ಇವನ್ ಆಫೀಸ್ ಅಕ್ಕಪಕ್ಕನು ಕಾಣಿಸ್ಬಾರ್ದು. ಚರಂಡಿ, ಇವ್ರನ್ನ ನಂಬ್ಕೊಂಡ್ರೆ ಏನು ಉಪಯೋಗ ಇಲ್ಲ ಚರಂಡಿ. DRS ತಗೋ, ಕರುಣಪ್ಪರ ಕೃಪಾ ಕಟಾಕ್ಷ ನಿನ್ನ ಮೇಲೆ ಇದ್ರೂ ಇರ್ಬೋದು. ಬಾಯ್. ನಾನು ಅಪ್ಪಿ ತಪ್ಪಿ ನಿಜ ಹೇಳಿದ್ದಿದ್ರೆ ನನ್ನ ಕೆಲಸ ಮರ್ಯಾದೆ ಎರಡೂ ಉಳಿತಿತ್ತೋ ಏನೋ. ಹೋಗಿ ಹೋಗಿ ನಿನ್ನ ಸಪೋರ್ಟ್ ಮಾಡಕ್ ಹೋದಲ್ಲ, ನಂದೇ ತಪ್ಪು, ನಂದೇ ತಪ್ಪು. ಅಲ್ಲ, ಏನ್ ಬಾರ್ಗು, ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ ಸೋತಾಗೆಟ್ಟು ಆಗೈತಲ್ಲ ನಿನ್ ಪ್ಲಾನು. ಅಲ್ಲ ಬಾರ್ಗು, ಆ ಚಿಲ್ಡ್ರೆ ಚರಂಡಿನ ಇಟ್ಕೊಂಡು ರಾಮು ಅಶೋಕ್ ಮಧ್ಯೆ ತಂದಿಡಕ್ ನೋಡ್ತಿದ್ಯಲ್ಲ ನೀನು. ಅಯ್ಯೋ ಅಯ್ಯೋ, ನೋಡ್ತಾ ಇರೋ ಬಾರ್ಗು, ಒಂದಲ್ಲ ಒಂದಿನ ಇದು ನಿನಗೆ ಗೂಗ್ಲಿ ಆಗುತ್ತೆ, ನೋಡ್ತಿರು. ನಾನು ಆಡ್ತಿರೋದು ಕ್ರಿಕೆಟ್ ಅಲ್ಲ ವಿಶ್ವ. ನನ್ನ ಆಟ ನಿನ್ಗೆ ಅರ್ಥ ಆಗೋದ್ರೊಳಗೆ ನಿನ್ನ ವಿಕೆಟ್ ಬಿದ್ದೋಗಿರುತ್ತೆ. ಬೆಂಕಿ ಯಾರನ್ನು ಸುಡುತ್ತೆ ಅಂತ ನೋಡ್ತಾ ಹೋಗು. ಅಶೋಕ್ ರಾಮನ್ ಸೀಕ್ರೆಟ್ನ ನನ್ನ ಹತ್ರ ಮುಚ್ಚಿಟ್ಟು ಮಜಾ ತಗೊಂಡೆ ಅಲ್ಲ, ಈಗ ನನ್ನ ಸರದಿ. ಬಾರ್ಗು, ಈ ಚರಂಡಿನೇನೋ ಕೆಲಸದಿಂದ ತೆಗ್ಸದೆ ಸರಿ. ಅವ್ನು ನಿನ್ನ ಚಮಚ ಆಗಿದ್ದ, ಒಂದಲ್ಲ ಒಂದಿನ ನಿನ್ನ ಹೆಸರು ಬಾಯಿ ಬಿಟ್ಬಿಡ್ತಾನೆ ಅನ್ನೋ ಭಯ. ನಿನ್ನ ಸೇಫ್ಟಿಗೆ ಅವನನ್ನ ಕೆಲಸದಿಂದ ತೆಗೆಸ್ದೆ, ಅದೇನೋ ಸರಿ. ಆದರೆ ಪಾಪ ಈ ಅಶೋಕ ಏನು ಮಾಡಿದ್ದ? ನಮ್ಮ ಮನೆ ಮಗ ತಾನವನು. ಹೌದಾ? ಹಾಗಾದ್ರೆ ನಾನೇನು? ನಿಮ್ಮ ಮನೆಗೆ ನಾನೇನು ವಿಶ್ವ? ಅಲಂಕಾರ ಮಾಡ್ಕೊಂಡು ಬಿದ್ದಿರೋ ಕೆಲ್ಸದವಳ? ಯಾಕೋ ಬರ್ತಾ ಬರ್ತಾ ನಿಂದು ತುಂಬ ಆಗ್ತಿದೆ ಬಾರ್ಗು. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ. ಯಾರಿಗೆ ಗೊತ್ತು? ಇದೆಲ್ಲ ಬಂದು ನಿನಗೆ ಸುತ್ಕೋಬೋದಲ್ವಾ? ಆಗ ನೀನು ಬಂದು ನನ್ನನ್ನು ಕಾಪಾಡಬಾರ್ದು ಅಂತ ಬೇಡ್ಕೋಬೋದಲ್ವಾ?